ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮದುವೆಗೆ ಹೋಗಿದ್ವಿ. ನಮ್ಮ ನಾದಿನಿ ಇದ್ದಾರಲ್ಲ, ಅವ್ರ ಬಾವನ ಮಗನ ಮದುವೆ ಇತ್ತು. ಇವತ್ತು ದಾರೆಗೆ ಹೋಗಿದ್ವಿ. ನೈಟ್ ರಿಸೆಪ್ಷನ್ಗೆ ಹೋಗಿದ್ವಿ. ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ನಾನು. ಮತ್ತೆ ಬಂದು ತುಂಬ ಸೆಕೆ, ಮಳೆ ಬಂದಿರೋದಕ್ಕೂ ನೈಟು ಅದಕ್ಕೂ ತುಂಬ ಅಂದರೆ ತುಂಬ ಸೆಕೆ ಆಗ್ತಿತ್ತು. ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸ್ಯಾರಿ ಚೇಂಜ್ ಮಾಡಿ ಅದನ್ನು ಈಚೆ ಜಾಗ ಇಲ್ಲ, ಅಲ್ಲಿ ಕಾಣಿಸ್ತೆ. ಬಟ್ಟೆ ತುಂಬ ನೈಟು ಮಳೆ ಬಂದು ನೆಂದೋಗ್ಬಿಟ್ಟೈತೆ. ಬಟ್ಟೆ ಒಣಗಿದ ಬಟ್ಟೆ ಎತ್ತಾಕ್ಬಿಟ್ಟು ಹೋಗಿಲ್ಲ, ಮರ್ತುಬಿಟ್ಟಿದ್ದೀನಿ. ತಿರ್ಗಾ ಮತ್ತೆ ಒಣಗ್ತಾ ಇದೆ. ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲೇ ವಿಂಡೋ ಅಂದರೆ ಡೋರ್ ಮೇಲೆ ಹಾಕಿದ್ದೀನಿ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಊರಿಗೆ ಹೋಗಬೇಕು. ಹಸ್ಬೆಂಡ್ ಇವತ್ತು ಟ್ರಿಪ್ಗೆ ಹೋಗ್ತಿದ್ದಾರೆ. ಅವ್ರ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರಲ್ಲ, ಹಂಗಾಗಿ ಟ್ರಿಪ್ಗೆ ಹೋಗ್ತಿದ್ದಾರೆ. 2 ಡೇಸ್ ಅವರು ಮನೇಲಿರಲ್ಲ. ಹಾಗಾಗಿ ನಾನು ಊರಿಗೆ ಹೋಗೋಣ, ಮನೇಲಿ ಇದ್ದು ಏನು ಮಾಡೋದು ಅಂದ್ಬಿಟ್ಟು ರೆಡಿ ಅಂದರೆ ಡ್ರೆಸ್ ಚೇಂಜ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ನಾನ ಬೆಳಗ್ಗೆನೇ ಮಾಡ್ಕೊಂಡು ಹೋಗಿದ್ದೆ. ಈಗ ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು, ಇವತ್ತು ಶುಕ್ರವಾರ ಅಲ್ವಾ, ದೀಪ ಹಚ್ಬಿಟ್ಟು ಆಮೇಲೆ ನೋಡ್ತೀನಿ. ಅಣ್ಣಂಗೆ ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ. ನನಗೇನು ಅಡುಗೆ ಮಾಡಿಕ್ಬೇಡ ಅಂತ ಹೇಳಿದ್ರು. ಅಣ್ಣಂಗೆ ಏನಾದರೂ ನೋಡ್ತೀನಿ, ಆದರೆ ಮಾಡಿಕ್ತೀನಿ. ಇಲ್ಲ ಅಂದರೆ ಫೋನ್ ಮಾಡಿ ಕೇಳ್ತೀನಿ ಮಾಡಲಾ ಅಂತ. ಮಾಡು ಅಂದರೆ ಏನಾದರೂ ಮಾಡ್ತೀನಿ, ಬೇಡ ತಿನ್ಕೋತೀನಿ ಹೊರಗಡೆ ಅಂದರೆ ನಾನು ಕೂಡ ದೀಪ ಹಚ್ಬಿಟ್ಟು ಹೋಗ್ತೀನಿ. ಶುಕ್ರವಾರ ಬೇರೆ ದೀಪ ಹಚ್ಬಿಟ್ಟು ಹೋಗಬೇಕು. ಅದಕ್ಕೂ ಮೊದಲು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿವಸ ಆಗೋಗ್ಬಿಡ್ತು ನಾನು ಡೈಲಿ ಬ್ಲಾಗ್ ಹಾಕಿ, ಹಾಗಾಗಿ ಸ್ಟಾರ್ಟ್ ಮಾಡಿದೆ. ತುಂಬ ಸೆಕೆ ಫ್ರೆಂಡ್ಸ್, ತುಂಬ ಬಿಸಿಲು ಮತ್ತು ಸೆಕೆ. ಮಳೆ ಬಂದು ಹೋಗ್ಬಿಟ್ರಂತೂ ಹೇಳೋಕ್ಕೆ ಆಗಲ್ಲ, ಆ ಥರ ಸೆಕೆ ಆಗುತ್ತೆ. ಫ್ಯಾನ್ ಹಾಕಿದ್ರೂ ಗಾಳಿ ಬರಲ್ಲ. ಕಸ ಗುಡಿಸ್ತಾ ಇದ್ದೀನಿ, ಹಂಗೆ ಬ್ಲಾಗ್ ಹಂಗೆ ವೀಡಿಯೋ ಮಾಡೋಣ ಅಂತ ಮಾಡಿದ್ದಷ್ಟೇ. ನಾವು ಒಡವೆನೂ ಕೂಡ ಏನೂ ಎತ್ತಿಟ್ಟಿಲ್ಲ, ಹಂಗಂಗೆ ಇದೆ. ನೋಡ್ತಾ ಇರ್ಬೋದು, ಅಲ್ಲೇ ಇದೆ, ಬಾಕ್ಸಲ್ಲೇ ಇದೆ. ಊರಿಗೆ ತೊಗೊಂಡೋಗ್ತೀನಿ. ನೋಡ್ತೀನಿ ಸೆಕೆ ಎಷ್ಟು ಒಂದಿದೆ. ಹಂಗೆ ಊರಿಗೆ ತೊಗೊಂಡೋಗ್ತೀನಿ. ಏನಾದ್ರು ಊರಿಗೆ ಹೋಗ್ಬೇಕು ಅಂದರೆ ಹಂಗೆ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಹೊಂಟೋಗ್ಬಿಡ್ತೀನಿ. ಅದಕ್ಕೋಸ್ಕರ ಅಲ್ಲೇ ಇಟ್ಬಿಟ್ಟು ಹಂಗೆ ಬ್ಯಾಗೊಳಿಗೆ ಹಾಕ್ಕೊಳ್ಳೋಣ ಅಂತ ಫಸ್ಟು ಕಸ ಗುಡಿಸ್ಬಿಡೋಣ, ನೆಲ ಒರೆಸ್ಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಊರಿಗೆ ಏನು ತೊಗೊಂಡೋಗ್ಬೇಕು ಏನು ಬೇಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಹೋಲ್ ಡೇ ವ್ಲಾಗ್ ಹೇಗಿರುತ್ತೋ ಎಲ್ಲವನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಮಗನದು ರಿಯಾಕ್ಷನ್ನು ತೋರಿಸ್ತೀನಿ. ನನ್ನ ಮಗಳಿಗಿಂತ ನನ್ನ ಮಗ ತುಂಬ ಖುಷಿ ಪಡ್ತಾನೆ. ನನ್ನ ಮಗಳು ಕೂಡ ಹೇಳ್ತಿದ್ಲು, ಬನ್ನಿ ಅಮ್ಮ ಅಂತ ಹೇಳ್ತಿದ್ಲು. ನೋಡೋಣ, ಎಲ್ಲವೂ ಕೂಡ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪೂಜೆ ಎಲ್ಲ ಆಯಿತು, ಊರಿಗೆ ಹೊರಡ್ತಾ ಇದ್ದೀನಿ. ಟೈಮ್ ಆಗಿದೆ 12:30 ಆಗಿದೆ. ನೋಡೋಣ, 1 ಗಂಟೆಗೆ ಒಂದು ಬಸ್ ಇತ್ತು, ನೋಡಿದೆ. ಸ್ಟ್ರೈಟ್ ಮಾಗಡಿಗೆ ಹೋಗುತ್ತೆ. ಲಗೇಜ್ ಅಂದರೆ ಏನಿಲ್ಲ, ನನಗೂ ಒಂದು ಜೊತೆ ಡ್ರೆಸ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ದೀಪ ಎಲ್ಲ ಹಚ್ಚಿದ್ದಾಯಿತು, ಫುಲ್ ಕೆಲಸ ಎಲ್ಲ ಆಗಿದೆ. ಹೋಗ್ತಾ ಇದ್ದೀನಿ. ಹಸ್ಬೆಂಡ್ಗೆ ಹೇಳಿದ್ದೀನಿ, ಅಲ್ಲಿ ಬಟ್ಟೆ ಈಚೆ ಸ್ವಲ್ಪ ಒಣಗಬೇಕಾಗಿರೋದು ಬಟ್ಟೆ ಇದೆ, ಹೇಳಿದ್ದೀನಿ. ಒಳಗಡೆ ಎತ್ತಾಕ್ಬಿಟ್ಟು ಆದಮೇಲೆ ನೀವು ಹೋಗಿ ಅಂತ. ಅಣ್ಣಂಗೂ ಕೂಡ ಫೋನ್ ಮಾಡಿದೆ, ಏನು ಬೇಡ ಹೋಗು ಅಂತ ಅಂದರು. ಊಟ ಏನು ಬೇಡ, ಅಡುಗೆ ಮಾಡಲಾ ಬೇಡವಾ ಅಂತ ಕೇಳಿದೆ. ಬೇಡ ಅಂತ ಅಂದಿದ್ದರಿಂದ ಹೊಡ್ತಾ ಇದ್ದೀನಿ. ಊರಿಗೆ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ಮಧ್ಯದಲ್ಲಿ ಏನಾದರೂ ವಿಡಿಯೋ ಮಾಡಬೇಕು ಅನಿಸಿದ್ರೆ ಮಾಡ್ತೀನಿ. ನಾನು ಊರಿಗೆ ಬಂದೆ. ಮಾಗಡಿಲಿ ಅಪ್ಪ ಇದ್ದರು, ಅಪ್ಪನ ಜೊತೆನೇ ಬಂದೆ. ಅಪ್ಪನೂ ಕೂಡ ಮದುವೆಗೆ ಬಂದಿದ್ದರು. ದಾರೆ ಮುಗಿಸ್ಕೊಂಡು ಅಪ್ಪನಿಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂದ್ಬಿಟ್ಟು ಮಾಗಡಿಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ, ಅಲ್ಲೇ ಮಾಗಡಿಲೇ ಇರ್ತೀನಿ, ಬಂದುಬಿಟ್ಟು ಫೋನ್ ಮಾಡು ಅಂದರು. ಮತ್ತು ನಾನು ದಾರೆ ಮುಗಿಸ್ಕೊಂಡು ಮನೆಗೆ ಹೋಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲಸ ಎಲ್ಲ ಮಾಡಿ ನಾನು ಬಸ್ ಹತ್ಕೊಂಡು ಬಂದು ಮಾಗಡಿಲಿಲ್ಲದೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಂತ. ಇಲ್ಲೇ ಇದ್ದೀನಿ ಬಸ್ ಸ್ಟಾಪಲ್ಲಿ ಅಂತ ಹೇಳಿದ್ರು. ಮಕ್ಕಳಿಗೆಲ್ಲ ತಿಂಡಿ ತೊಗೊಂಡು ಸ್ವಲ್ಪ ಮನೆಗೆ ಬಂದ್ವಿ. ಊರಲ್ಲಿ ನಾನ್ ವೆಜ್ ಏನು ಮಾಡೋಂಗಿಲ್ಲ, ಯಾಕಂದರೆ ಬಸವಣ್ಣ ಅಂದು ಉದ್ಘಾಟನೆ ಮಾಡಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 41 ದಿವಸ ಊರಲ್ಲಿ ಯಾವುದೇ ಥರ ನಾನ್ ವೆಜ್ಜು ಏನೂ ಮಾಡೋಂಗಿಲ್ಲ. ಹಂಗಾಗಿ ಮೊಟ್ಟೆ ಪಪ್ಸ್ ತೊಗೊಂಡು ಬಂದಿದೆ, ಮಕ್ಕಳೆಲ್ಲ ತಿನ್ನಲಿ ಅಂದ್ಬಿಟ್ಟು ನಾವು ಕೂಡ ಎಲ್ಲ ತಿಂದು ಹೊಲ್ದ ಹತ್ರ ಹೋದ್ವಿ. ಅಮ್ಮ ಹಸುಗೆ ನೀರು ಕುಡಿಸ್ಬೇಕು, ಮತ್ತು ಅಲ್ಲೆಲ್ಲ ಮೇಯಿಸ್ಕೊಂಡು ಇಟ್ಕೊಂಬರೋಣ ಅಂತ ಹೇಳಿದ್ರಿಂದ ನಾವು ಬರ್ತೀವಿ ಅಂತ ನಾನು ಮಕ್ಕಳೆಲ್ಲ ಹೋದ್ವಿ. ಅವರು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ರು. ಊರಿಗೆ ಬರೋವರೆಗೂ ಅಷ್ಟೇ ಟೈಮ್ ಪಾಸ್ ಮಾಡೋಕ್ಕೆ ಹೆಂಗಪ್ಪ ಏನಪ್ಪ ಅನಿಸುತ್ತೆ. ಊರಿಗೆ ಬಂದಮೇಲೆ ನನಗೆ ಟೈಮ್ ಬೇಗ ಹೋಗ್ಬಿಡುತ್ತೆ. ಆದಮೇಲೆ ನಾನು ಮಕ್ಕಳೆಲ್ಲ ಹೋದ್ವಿ. ಸ್ವಲ್ಪ ಹೊತ್ತು ಅವರು ಆಟ ಆಡ್ತಿದ್ರು. ಆದಮೇಲೆ ಅವ್ರಿಗೂ ಕೂಡ ಬೇಜಾರಾಯ್ತೇನೋ,
ಆದಮೇಲೆ ಅಡಿಕೆ ಗರಿ ಬೀಳುತ್ತಲ್ಲ, ಅದರಲ್ಲಿ ನನ್ನ ಮಗ ಮತ್ತು ನನ್ನ ಮಗಳು, ನಾನು ಫಸ್ಟಿಗೆ ನೋಡಿದ್ದು ನನ್ನ ಮಗಳು ನನ್ನ ಮಗ ಆಟ ಆಡೋದು. ಇದರಲ್ಲೂ ಆಟ ಆಡ್ಬೋದು ಅಂತ ಗೊತ್ತಿತ್ತಾ ಏನೂ ಗೊತ್ತಿಲ್ಲ ನನಗೂ. ಅವ್ರು ಆಟ ಆಡಿದಾಗ ನನಗನ್ನಿಸ್ತು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡವ್ರು ಇವ್ರೂ ಕೂಡ ಎಲ್ಲೋ ಹೇಳ್ಕೊಟ್ಟಿದ್ದಾರೆ ಅಮ್ಮ ಅಪ್ಪ ಇಬ್ಬರೂ ಕೂಡ ಅಂದ್ಬಿಟ್ಟು ಆಟ ಆಡ್ತಿದ್ರು. ನಾನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ, ಇರಲಿ ಮೆಮೊರಿಗಿರುತ್ತೆ. ಅವ್ರಿಗೂ ಕೂಡ ನಾಳೆ ದಿವಸ ಇವತ್ತು ಗೊತ್ತಾಗಲ್ಲ ಅವರಿಗೆ ನಾವೇನು ಆಟ ಆಡಿದ್ವಿ ಊರಲ್ಲಿ, ನಾವು ಹೆಂಗಿದ್ವಿ, ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಊರಲ್ಲಿ ರಜಕ್ಕೆ ಹೋಗಿದ್ದಾಗ ಅನ್ನೋದೇನು ಅವ್ರಿಗೆ ನೆನಪಿರಲ್ಲ. ಈಗ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೆ ಬರ್ತಿದ್ದೆ, ಎಷ್ಟು ನೆನಪಿದೆಯೋ ಅಷ್ಟು ಮಾತ್ರ ನೆನಪಿದೆ, ತುಂಬ ಎಲ್ಲ ನೆನಪಿರಲ್ಲ. ಈಗ ಒಂದು ವೀಡಿಯೋ ಆಗಲಿ, ನಾನು ಅದೇ ಉದ್ದೇಶಕ್ಕೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನಗೆ ಎಲ್ಲ ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈಗ ನನ್ನ ಮಕ್ಕಳು ನಾಳೆ ದಿವಸ ದೊಡ್ಡವರಾದ್ಮೇಲೆ ನೋಡಿದ್ರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ, ನಾವು ಈ ಥರ ಎಲ್ಲ ಆಟ ಆಡಿದ್ವಾ ಊರಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಮತ್ತು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಕೊನೆವರೆಗೂ ಅಂತ ಅಷ್ಟೇ. ಅಪ್ಪ ಎಳ್ನೀರು ಕಿತ್ಕೊಟ್ರು, ಆ ಎಳ್ನೀರೆಲ್ಲ ಕುಡ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬರುವಾಗ ಸ್ವಲ್ಪ ಕಾಮಿಡಿ ನಡೀತು. ನನ್ನ ಮಗನ ಫಸ್ಟ್ ಎಮ್ಮೆ ಮೇಲೆ ಕೂರಿಸ್ದೆ, ಅವನು ಕೂತ್ಕೊಂಡಿದ್ದೆಲ್ಲ ಆದಮೇಲೆ ಅವನು ಸ್ವಲ್ಪ ತೂಕ ಕಡಿಮೆ ಇದ್ನೆಲ್ಲ ತಡ್ಕೋತದು. ನನ್ನ ಮಗಳು ನಾನು ಕೂತ್ಕೋತೀನಿ ಅಂತ ಆಟ ಮಾಡ್ತಿದ್ಲು, ಅವಳನ್ನ ಕುಂಡ್ರಿಸಿದ್ಕೆ ಅದು ಜರ್ಗಾಡ್ಬಿಟ್ಟು ಅವಳನ್ನ ಬೀಳಿಸ್ಬಿಡ್ತು. ಅದೊಂದು ಅರ್ಧ ಗಂಟೆ 1 ಅವರ್ ಅವಳನ್ನ ಸುಧಾರಿಸಿದ್ದಾಯಿತು. ಸಮಾಧಾನ ಮಾಡ್ಕೊಂಡಿರಲಿ ಬಿಡಪ್ಪ, ಅದು ಸ್ವಲ್ಪ ವೆಯ್ಟ್ ಇದೆಯಲ್ಲ ಹಂಗಾಗಿ ಅದು ಚಿಕ್ಕದಲ್ವ ಇನ್ನು ಅದು ಬೀಳಿಸ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಮನೆಗೆ ಕರ್ಕೊಬಂದ್ವಿ. ಮನೆಗೆ ಕರ್ಕೊಂಡು ಬಂದಮೇಲೆ ಅವತ್ತಿಂದು ಅಲ್ಲಿಗೆ ವೀಡಿಯೋ ಇನ್ನು ಮಾಡೋಕ್ಕಾಗಲಿಲ್ಲ, ಕರೆಂಟ್ ಬೇರೆ ಇರಲಿಲ್ಲ, ಚಾರ್ಜಿಂಗ್ ಇಲ್ಲ, ಹಂಗೆ ಸ್ಟಾಪ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿ ಟಿಫನ್ಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಎಲ್ಲರೂ ಕೂಡ ಟಿಫನ್ ತಿಂದು ಮತ್ತು ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನ ಆಯಿತು. ಹಣ್ಣು ಆಗಿತ್ತು, ಮಕ್ಕಳು ಎಲ್ಲ ಬಿಡಿಸ್ಕೊಟ್ಟು ನಾನು ಕೂಡ ಅಪ್ಪ ಸುಮ್ಮನೆ ಎಲ್ಲ ಗಿಡದಲ್ಲೆಲ್ಲ ವೇಸ್ಟ್ ಆಗಿ ಸುಮ್ಮನೆ ಕೊಳ್ತೋಗಿ ಯಾಕೆ ವೇಸ್ಟ್ ಮಾಡೋದು ಅಂತ ಗಿಡನೇ ಅಂದರೆ 1 ವರ್ಷಕ್ಕೊಂದ್ಸಲಿ ಮಾರ್ತಾರಲ್ಲ ಆ ಥರ ಮಾರಿದರು. ಆದಮೇಲೆ ಹಣ್ಣಾಗಿದೆ ಕಿತ್ಕೋಬೋದು. ಈಗ ನಮ್ಮ ರಿಲೇಟಿವ್ಗಾಗಲಿ ನಮಗಾಗಲಿ ಬೇಕು ಅಂದರೆ ಅವ್ರೇನು ಕೇಳಲ್ಲ. ಹಂಗಾಗಿ ಈಗ ತಿನ್ನೋಕ್ಕಿರುತ್ತಲ್ಲ ಬಿಡು, ಸುಮ್ಮನೆ ಏನಕ್ಕೆ ಅಷ್ಟೊಂದು ಹಣ್ಣು ವೇಸ್ಟ್ ಮಾಡೋದು, ಅಷ್ಟೊಂದು ತಿನ್ನೋರು ಯಾರು ಇರ್ತಾರೆ ಅಂದ್ಬಿಟ್ಟು ಅಪ್ಪ ವರ್ಷವೂ ಕೂಡ ಮರನೇ ಮಾರಿಬಿಟ್ಟು ನಮ್ಗೆ ಬೇಕಾದಾಗ ಹಣ್ಣಾದರೆ ತೊಗೊಂಡು ಬರ್ಬೋದು, ಹಂಗಾಗಿ ಮಾರಿದರು. ಈಗ ಚಿಕ್ಕ ಲಾಸ್ಟಲ್ಲಿ ಬಿಟ್ಟಿದ್ದಂತೆ ಅಮ್ಮ ತೊಗೊಂಡು ಬಂದೆಲ್ಲ ಮನೆ ಹತ್ರ ಇಟ್ಟಿದ್ರು. ಹಣ್ಣಾಗಿತ್ತಲ್ಲ ಅಂತ ನಾನು ಬಿಡಿಸಿ, ಮಕ್ಕಳೂ ಕೂಡ ತಿಂತೀನಿ ಅಂದಿದ್ದರಿಂದ ನೀಟಾಗಿ ಕಟ್ ಮಾಡಿ ಬಿಡಿಸಿ ಕೊಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ, ಒಂದು 10ರಿಂದ 15 ತೊಳೆ ಅಷ್ಟೇ ಸಿಕ್ಕಿದೆ ಅದರಲ್ಲಿ ಚಿಕ್ಕದು. ಎಲ್ಲರೂ ಕೂಡ ತಿಂದ್ಕೊಂಡು ಅಮ್ಮ ಮತ್ತು ಅಪ್ಪ ಇಬ್ಬರೂ ಕೂಡ ಹಸುಗೆಲ್ಲ ನೀರು ಕುಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಹೋಗ್ತಿದ್ರು ಹೊಲ್ದ ಹತ್ರ. ನಾವು ಮನೆ ಹತ್ರ ಕುತ್ಕೊಂಡು ಏನು ಮಾಡೋದು ಅಂತ ಹೋಗಿ ಹೊಲ್ದ ಹತ್ರ ನಾವು ಕೂಡ ಬಂದ್ವಿ. ಬರೋಷ್ಟೊತ್ತಿಗೆ ಚಿಕ್ಕಪ್ಪ ಮತ್ತು ಅಣ್ಣ ಇಬ್ಬರು ಸ್ವಲ್ಪ ಕೆಲಸದ ಮೇಲೆ ಊರಿಗೆ ಬಂದಿದ್ದರು. ಅವರಿಗೂ ಬೋಂಡ ಮಾಡಿಕೊಟ್ಟು ಟೀ ಮಾಡಿ ಸಂಜೆ ಹಂಗೋ ಕಳೆದೇ ಹೋಯ್ತು. ರಾತ್ರಿ ಊಟಕ್ಕೆ ಬೇಳೆ ಸಾಂಬಾರು ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಮಾಡಿ ಕೂತಿದ್ವಿ, ನಾನು ಅಮ್ಮ ಅಪ್ಪ ನನ್ನ ಮಗಳು ಎಲ್ಲ ಕೂತಿದ್ವಿ. ಆದಮೇಲೆ ನನ್ನ ಮಗಳು ಈ ಗೇಮ್ ಒಂದು ಆಲ್ಬಮ್ ಥರ ಇದೆ, ಲೂಡೋ ಮತ್ತು ಸ್ನೇಕ್ 2 ಗೇಮ್ ಇದೆ, ತೊಗೊಂಡು ಬಂದಿದ್ಲಂತೆ ಮಾಡಿಂದ, ತೋರಿಸ್ತಿದ್ಲು. ಆಡೋಣ ಬಾ ಅಮ್ಮ ಒಂದು ಆಟನ ಅಂತ ಕರೆದ್ಲು. ನಾನೊಂದು ಆಟ ಅವಳೊಂದು ಆಟ ಗೆದ್ವಿ. ನಾನು ಲೂಡೋದಲ್ಲಿ ಗೆದ್ದೆ, ನನ್ನ ಮಗಳು ಸ್ನೇಕ್ ಗೇಮಲ್ಲಿ ಗೆದ್ದರು. ಇಬ್ಬರೂ ಕೂಡ ಒಂದೊಂದು ಆಟ ಆಡಿ ನನ್ನ ಮಗಳನ್ನ ಎತ್ತಿಡಪ್ಪ ನಾಳೆ ಆಟ ಆಡೋಣ ಅಂತ ಹೇಳಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.